ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು 3 ಗ್ಲಾಸ್ ರೇಷನ್ ಅಕ್ಕಿ ರೀ, 1 ಗ್ಲಾಸ್ ಉದ್ದಿನ ಬೇಳೆ, ಅರ್ಧ ಗ್ಲಾಸ್ ಸಾಬೂದಾನಿ, ಅರ್ಧ ಗ್ಲಾಸ್ ಅವಲಕ್ಕಿ. ನೋಡ್ರಿ, ಅಕ್ಕಿ, ಸಾಬೂದಾನಿ, ಉದ್ದಿನ ಬೇಳೆ, ಅವಲಕ್ಕಿ 4 ಇದ್ರ ಹಾಕಿ 3ರಿಂದ 4 ಬರೀ ಚೆನ್ನಾಗಿ ತೊಳೆದು 6 ತಾಸು ನೀರಾಗ ನೆನಿಡ್ಬೇಕ್ರಿ. ಈಗ ಇದನ್ನ ನೆನೆಸಿಟ್ಟು 6 ತಾಸು ಆಗೈತ್ರಿ. ಈಗ ಇದನ್ನ ರುಬ್ಕೊಳ್ಳೋಣ ಬರ್ರಿ. ಈ ಥರ ಹಿಟ್ಟು ರುಬ್ಕೊಂಡೀವಿ ನೋಡ್ರಿ, ಸಣ್ಣಗ ಹಿಂಗೆ ರುಬ್ಕೋಬೇಕ್ರಿ. ಒಂದು ರಾತ್ರಿ ಇದನ್ನ ಉಪ್ಪು ಬರಕ್ಕೆ ಬಿಡ್ಬೇಕ್ರಿ. ನೋಡ್ರಿ, ರಾತ್ರಿ ನೆನೆ ಇಟ್ಟಿದ್ದು ಹಿಟ್ರಿ, ಉಪ್ಪು ಬಂದೈತಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಗರ 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 ಕಲಿಸ್ಬೇಕ್ರಿ. ಪ್ಲೇಟ್ಗೆ ಎಣ್ಣೆ ಹಚ್ಕೋಬೇಕ್ರಿ. ನೋಡ್ರಿ, ಇದು ಇಡ್ಲಿ ಪಾತ್ರೆಗೆ ಒಂದಿಷ್ಟು ನೀರು ಹಾಕಿ ಒಂದು ಲಿಂಬೆ ಹಣ್ಣು ಅರ್ಧ ಹೆಚ್ಚು ಹಾಕುದ್ರಿ. ಇಡ್ಲಿ ಸ್ಟ್ಯಾಂಡ್ ಈ ಪಾತ್ರೆ ಒಳಗೆ ಹಾಕಿ ಇಡೋದ್ರಿ. 10 ನಿಮಿಷ ಬಿಟ್ಟು ಇದನ್ನು ತೆಗಿಯೋದ್ರಿ. ನೋಡ್ರಿ, ನಾವು ಹೇಳಿದ ಅಳತಿ ಪ್ರಕಾರ ಮಾಡ್ರಿ. ಈ ಥರ ಉಪ್ಪು ಬರ್ತೈತಿ, ಮೆತ್ತಗೆ ಅಕ್ಕವು, ಇಡ್ಲಿ ಹೂ ಆದಂಗೆ ಅಕ್ಕವು. ಈಗ ಮಳೆಗಾಲ ಅಲ್ರಿ, ಜಲ್ದಿ ಉಪ್ಪು ಬರಂಗಿಲ್ಲ. ಜಲ್ದಿ ನೆನ್ಯಾಕ ಹಾಕಿ 6 ತಾಸು ನೆನೆದ ಜಲ್ದಿನ ರುಬ್ಬಿ ಹವಾ ಹೋಗ್ಲಾರ್ದಂಗೆ ಇಡ್ರಿ. ಇಡ್ಲಿ ಮಲ್ಗಿ ಥರ ಬರ್ತಾವು. ನೀವು ಈ ರೆಸಿಪಿ ಮನ್ಯಾಗ ಟ್ರೈ ಮಾಡ್ರಿ. ಹೆಂಗಿತ್ತಂತ ಕಮೆಂಟ್ ಮಾಡ್ರಿ. ಸ್ಪಂಜ್ ಆದಂಗೆ ಅಕ್ಕವ್ರಿ ಇಡ್ಲಿ.